ಇದೆಯಾ ಅನ್ನೋ ಪ್ರಶ್ನೆ. ಇನ್ನು ಈಗಾಗಲೇ ಡಿಕೆ ಶಿವಕುಮಾರ್ ಒಂದಷ್ಟು ವಿಚಾರಗಳ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ತಮ್ಮ ಬಣದ ಶಾಸಕರಿಗೆ ಟಾಸ್ಕ್ ಕೊಟ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋ. ತಮ್ಮ ಆಪ್ತರಿಗೆ ಹೊಸ ಟಾಸ್ಕ್ ಅನ್ನ ಕೊಟ್ರ ಡಿಕೆ ಶಿವಕುಮಾರ್. 1 ತಿಂಗಳು ಮೌನವಾಗಿರುವಂತೆ ಡಿಕೆ ಶಿವಕುಮಾರ್ ಹಾಗಾದ್ರೆ ಸೂಚನೆಯನ್ನ ಕೊಟ್ರ. ಈ ಸಿಎಂ ಬದಲಾವಣೆಯ ಬಗ್ಗೆ ಯಾರು ಕೂಡ ಮಾತಾಡಬೇಡಿ, ಬಹಿರಂಗವಾಗಿ ಯಾವುದೇ ಹೇಳಿಕೆಗಳನ್ನ ನೀಡಬೇಡಿ, ಜೊತೆಗೆ ಇದರ ಬಗ್ಗೆ 1 ತಿಂಗಳು ಮೌನವಾಗಿರಿ, ಯಾವುದೇ ವಿಚಾರಗಳನ್ನ ಮಾತಾಡೋದು ಬೇಡ, ನಾಯಕತ್ವ ಬದಲಾವಣೆಯ ಬಗ್ಗೆ ಮಾತಾಡಬೇಡಿ ಅಂತ ಎಚ್ಚರಿಕೆಯನ್ನ ಡಿಕೆ ಶಿವಕುಮಾರ್ ಹಾಗಾದ್ರೆ ಕೊಟ್ರ ಅಂತ ಈಗ ಪ್ರಶ್ನೆ. 1 ತಿಂಗಳು ಮೌನ ಅಂತ ಈಗ ಡಿಕೆ ಶಿವಕುಮಾರ್ ಆಪ್ತ ಹೇಳ್ತಾ ಇದ್ದಾರೆ. ಈ ಹೇಳಿಕೆ ಇದೆಯಲ್ಲ, ಇದರ ನಂತರದಲ್ಲಿ ಈ ಪ್ರಶ್ನೆ ಹುಟ್ಕೊಳ್ತಾ ಇರೋದು. ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಅಲ್ಲಿ ಅದು ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ಬರ್ತಾ ಇದೆ. ಹೈಕಮಾಂಡ್ ನಾಯಕರು ಎಚ್ಚರಿಕೆಯನ್ನು ಕೊಟ್ಟ ನಂತರದಲ್ಲಿ, ಸೂಚನೆಯನ್ನ ಕೊಟ್ಟ ನಂತರದಲ್ಲೂ ಕೂಡ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದು ಈಗ ಹೈಕಮಾಂಡ್ ನಾಯಕರು ಗರಂ ಆಗಿರೋದಕ್ಕೆ ಕಾರಣ. ಆ ರೀತಿ ನಮ್ಮ ಬಣದಲ್ಲಿ ಆಗೋದು ಬೇಡ, ಯಾವುದೇ ಬದಲಾವಣೆಯ ಮಾತುಗಳನ್ನ ನಾವಾಡೋದು ಬೇಡ, ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಈಗ ತಮ್ಮ ಬೆಂಬಲಿಗರಿಗೆ ಹಾಗಾದ್ರೆ ಈ ಔತಣಕೂಟದ ಮುಖಾಂತರವಾಗಿ ಟಾಸ್ಕ್ ಕೊಟ್ರ ಡಿಕೆ ಶಿವಕುಮಾರ್ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಅದಕ್ಕೊಂದಷ್ಟು ಪೂರಕವಾದಂತಹ ಅಂಶಗಳು ಕೂಡ ಈಗ ನಡೀತಾ ಇರೋದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾತಾಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ 1 ತಿಂಗಳ ನಂತರದಲ್ಲಿ ಹಾಗಾದ್ರೆ ಕ್ರಾಂತಿನ ಅನ್ನುವಂತ ಪ್ರಶ್ನೆ. 1 ತಿಂಗಳು ಮೌನ ಅಂತ ಹೇಳ್ತಾ ಇದ್ದಾರೆ ಗಡಿಗ ರವಿ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೀತಾನೇ ಇದೆ. ಈ ಡಿನ್ನರ್ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ನಡೆದಂತ ಔತಣಕೂಟದ ನಂತರದಲ್ಲಿ ಒಂದಷ್ಟು ಪ್ರಶ್ನೆಗಳು ಈಗ ಕೇಳಿ ಬರ್ತಾ ಇರೋದು. ಅದರಲ್ಲಿ ಆ ಔತಣಕೂಟದ ಸಂದರ್ಭದಲ್ಲಿ ಇದೆಯಾ ಅನ್ನೋ ಪ್ರಶ್ನೆ. ಇನ್ನು ಈಗಾಗಲೇ ಡಿಕೆ ಶಿವಕುಮಾರ್ ಒಂದಷ್ಟು ವಿಚಾರಗಳ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ತಮ್ಮ ಬಣದ ಶಾಸಕರಿಗೆ ಟಾಸ್ಕ್ ಕೊಟ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋ. ತಮ್ಮ ಆಪ್ತರಿಗೆ ಹೊಸ ಟಾಸ್ಕ್ ಅನ್ನ ಕೊಟ್ರ ಡಿಕೆ ಶಿವಕುಮಾರ್. 1 ತಿಂಗಳು ಮೌನವಾಗಿರುವಂತೆ ಡಿಕೆ ಶಿವಕುಮಾರ್ ಹಾಗಾದ್ರೆ ಸೂಚನೆಯನ್ನ ಕೊಟ್ರ. ಈ ಸಿಎಂ ಬದಲಾವಣೆಯ ಬಗ್ಗೆ ಯಾರು ಕೂಡ ಮಾತಾಡಬೇಡಿ, ಬಹಿರಂಗವಾಗಿ ಯಾವುದೇ ಹೇಳಿಕೆಗಳನ್ನ ನೀಡಬೇಡಿ, ಜೊತೆಗೆ ಇದರ ಬಗ್ಗೆ 1 ತಿಂಗಳು ಮೌನವಾಗಿರಿ, ಯಾವುದೇ ವಿಚಾರಗಳನ್ನ ಮಾತಾಡೋದು ಬೇಡ, ನಾಯಕತ್ವ ಬದಲಾವಣೆಯ ಬಗ್ಗೆ ಮಾತಾಡಬೇಡಿ ಅಂತ ಎಚ್ಚರಿಕೆಯನ್ನ ಡಿಕೆ ಶಿವಕುಮಾರ್ ಹಾಗಾದ್ರೆ ಕೊಟ್ರ ಅಂತ ಈಗ ಪ್ರಶ್ನೆ. 1 ತಿಂಗಳು ಮೌನ ಅಂತ ಈಗ ಡಿಕೆ ಶಿವಕುಮಾರ್ ಆಪ್ತ ಹೇಳ್ತಾ ಇದ್ದಾರೆ. ಈ ಹೇಳಿಕೆ ಇದೆಯಲ್ಲ, ಇದರ ನಂತರದಲ್ಲಿ ಈ ಪ್ರಶ್ನೆ ಹುಟ್ಕೊಳ್ತಾ ಇರೋದು. ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಅಲ್ಲಿ ಅದು ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ಬರ್ತಾ ಇದೆ. ಹೈಕಮಾಂಡ್ ನಾಯಕರು ಎಚ್ಚರಿಕೆಯನ್ನು ಕೊಟ್ಟ ನಂತರದಲ್ಲಿ, ಸೂಚನೆಯನ್ನ ಕೊಟ್ಟ ನಂತರದಲ್ಲೂ ಕೂಡ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದು ಈಗ ಹೈಕಮಾಂಡ್ ನಾಯಕರು ಗರಂ ಆಗಿರೋದಕ್ಕೆ ಕಾರಣ. ಆ ರೀತಿ ನಮ್ಮ ಬಣದಲ್ಲಿ ಆಗೋದು ಬೇಡ, ಯಾವುದೇ ಬದಲಾವಣೆಯ ಮಾತುಗಳನ್ನ ನಾವಾಡೋದು ಬೇಡ, ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಈಗ ತಮ್ಮ ಬೆಂಬಲಿಗರಿಗೆ ಹಾಗಾದ್ರೆ ಈ ಔತಣಕೂಟದ ಮುಖಾಂತರವಾಗಿ ಟಾಸ್ಕ್ ಕೊಟ್ರ ಡಿಕೆ ಶಿವಕುಮಾರ್ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಅದಕ್ಕೊಂದಷ್ಟು ಪೂರಕವಾದಂತಹ ಅಂಶಗಳು ಕೂಡ ಈಗ ನಡೀತಾ ಇರೋದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾತಾಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ 1 ತಿಂಗಳ ನಂತರದಲ್ಲಿ ಹಾಗಾದ್ರೆ ಕ್ರಾಂತಿನ ಅನ್ನುವಂತ ಪ್ರಶ್ನೆ. 1 ತಿಂಗಳು ಮೌನ ಅಂತ ಹೇಳ್ತಾ ಇದ್ದಾರೆ ಗಡಿಗ ರವಿ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೀತಾನೇ ಇದೆ. ಈ ಡಿನ್ನರ್ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ನಡೆದಂತ ಔತಣಕೂಟದ ನಂತರದಲ್ಲಿ ಒಂದಷ್ಟು ಪ್ರಶ್ನೆಗಳು ಈಗ ಕೇಳಿ ಬರ್ತಾ ಇರೋದು. ಅದರಲ್ಲಿ ಆ ಔತಣಕೂಟದ ಸಂದರ್ಭದಲ್ಲಿ ಇದೆಯಾ ಅನ್ನೋ ಪ್ರಶ್ನೆ. ಇನ್ನು ಈಗಾಗಲೇ ಡಿಕೆ ಶಿವಕುಮಾರ್ ಒಂದಷ್ಟು ವಿಚಾರಗಳ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ತಮ್ಮ ಬಣದ ಶಾಸಕರಿಗೆ ಟಾಸ್ಕ್ ಕೊಟ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋ. ತಮ್ಮ ಆಪ್ತರಿಗೆ ಹೊಸ ಟಾಸ್ಕ್ ಅನ್ನ ಕೊಟ್ರ ಡಿಕೆ ಶಿವಕುಮಾರ್. 1 ತಿಂಗಳು ಮೌನವಾಗಿರುವಂತೆ ಡಿಕೆ ಶಿವಕುಮಾರ್ ಹಾಗಾದ್ರೆ ಸೂಚನೆಯನ್ನ ಕೊಟ್ರ. ಈ ಸಿಎಂ ಬದಲಾವಣೆಯ ಬಗ್ಗೆ ಯಾರು ಕೂಡ ಮಾತಾಡಬೇಡಿ, ಬಹಿರಂಗವಾಗಿ ಯಾವುದೇ ಹೇಳಿಕೆಗಳನ್ನ ನೀಡಬೇಡಿ, ಜೊತೆಗೆ ಇದರ ಬಗ್ಗೆ 1 ತಿಂಗಳು ಮೌನವಾಗಿರಿ, ಯಾವುದೇ ವಿಚಾರಗಳನ್ನ ಮಾತಾಡೋದು ಬೇಡ, ನಾಯಕತ್ವ ಬದಲಾವಣೆಯ ಬಗ್ಗೆ ಮಾತಾಡಬೇಡಿ ಅಂತ ಎಚ್ಚರಿಕೆಯನ್ನ ಡಿಕೆ ಶಿವಕುಮಾರ್ ಹಾಗಾದ್ರೆ ಕೊಟ್ರ ಅಂತ ಈಗ ಪ್ರಶ್ನೆ. 1 ತಿಂಗಳು ಮೌನ ಅಂತ ಈಗ ಡಿಕೆ ಶಿವಕುಮಾರ್ ಆಪ್ತ ಹೇಳ್ತಾ ಇದ್ದಾರೆ. ಈ ಹೇಳಿಕೆ ಇದೆಯಲ್ಲ, ಇದರ ನಂತರದಲ್ಲಿ ಈ ಪ್ರಶ್ನೆ ಹುಟ್ಕೊಳ್ತಾ ಇರೋದು. ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ.
ಅಲ್ಲಿ ಅದು ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ಬರ್ತಾ ಇದೆ. ಹೈಕಮಾಂಡ್ ನಾಯಕರು ಎಚ್ಚರಿಕೆಯನ್ನು ಕೊಟ್ಟ ನಂತರದಲ್ಲಿ, ಸೂಚನೆಯನ್ನ ಕೊಟ್ಟ ನಂತರದಲ್ಲೂ ಕೂಡ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದು ಈಗ ಹೈಕಮಾಂಡ್ ನಾಯಕರು ಗರಂ ಆಗಿರೋದಕ್ಕೆ ಕಾರಣ. ಆ ರೀತಿ ನಮ್ಮ ಬಣದಲ್ಲಿ ಆಗೋದು ಬೇಡ, ಯಾವುದೇ ಬದಲಾವಣೆಯ ಮಾತುಗಳನ್ನ ನಾವಾಡೋದು ಬೇಡ, ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಈಗ ತಮ್ಮ ಬೆಂಬಲಿಗರಿಗೆ ಹಾಗಾದ್ರೆ ಈ ಔತಣಕೂಟದ ಮುಖಾಂತರವಾಗಿ ಟಾಸ್ಕ್ ಕೊಟ್ರ ಡಿಕೆ ಶಿವಕುಮಾರ್ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಅದಕ್ಕೊಂದಷ್ಟು ಪೂರಕವಾದಂತ ಅಂಶಗಳು ಕೂಡ ಈಗ ನಡೀತಾ ಇರೋದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾತಾಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಒಂದು ತಿಂಗಳ ನಂತರದಲ್ಲಿ ಹಾಗಾದ್ರೆ ಕ್ರಾಂತಿನ ಅನ್ನುವಂತ ಪ್ರಶ್ನೆ, ಒಂದು ತಿಂಗಳು ಮೌನ ಅಂತ ಹೇಳ್ತಾ ಇದ್ದಾರೆ ಗಡಿಗ ರವಿ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೀತಾನೆ ಇದೆ. ಈ ಡಿನ್ನರ್ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ನಡೆದಂತ ಔತಣಕೂಟದ ನಂತರದಲ್ಲಿ ಒಂದಷ್ಟು ಪ್ರಶ್ನೆಗಳು ಈಗ ಕೇಳಿ ಬರ್ತಾ ಇರೋದು. ಅದರಲ್ಲಿ ಆ ಔತಣಕೂಟದ ಸಂದರ್ಭದಲ್ಲಿ ಇದೆಯಾ ಅನ್ನೋ ಪ್ರಶ್ನೆ. ಇನ್ನು ಈಗಾಗಲೇ ಡಿಕೆ ಶಿವಕುಮಾರ್ ಒಂದಷ್ಟು ವಿಚಾರಗಳ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ತಮ್ಮ ಬಣದ ಶಾಸಕರಿಗೆ ಟಾಸ್ಕ್ ಕೊಟ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋ. ತಮ್ಮ ಆಪ್ತರಿಗೆ ಹೊಸ ಟಾಸ್ಕ್ ಅನ್ನ ಕೊಟ್ರ ಡಿಕೆ ಶಿವಕುಮಾರ್. ಒಂದು ತಿಂಗಳು ಮೌನವಾಗಿರುವಂತೆ ಡಿಕೆ ಶಿವಕುಮಾರ್ ಹಾಗಾದ್ರೆ ಸೂಚನೆಯನ್ನ ಕೊಟ್ರ. ಈ ಸಿಎಂ ಬದಲಾವಣೆಯ ಬಗ್ಗೆ ಯಾರೂ ಕೂಡ ಮಾತಾಡಬೇಡಿ, ಬಹಿರಂಗವಾಗಿ ಯಾವುದೇ ಹೇಳಿಕೆಗಳನ್ನ ನೀಡಬೇಡಿ, ಜೊತೆಗೆ ಇದರ ಬಗ್ಗೆ ಒಂದು ತಿಂಗಳು ಮೌನವಾಗಿರಿ, ಯಾವುದೇ ವಿಚಾರಗಳನ್ನ ಮಾತಾಡೋದು ಬೇಡ, ನಾಯಕತ್ವ ಬದಲಾವಣೆಯ ಬಗ್ಗೆ ಮಾತಾಡಬೇಡಿ ಅಂತ ಎಚ್ಚರಿಕೆಯನ್ನ ಡಿಕೆ ಶಿವಕುಮಾರ್ ಹಾಗಾದ್ರೆ ಕೊಟ್ರ ಅಂತ ಈಗ ಪ್ರಶ್ನೆ. ಒಂದು ತಿಂಗಳು ಮೌನ ಅಂತ ಈಗ ಡಿಕೆ ಶಿವಕುಮಾರ್ ಆಪ್ತ ಹೇಳ್ತಾ ಇದ್ದಾರೆ. ಈ ಹೇಳಿಕೆ ಇದೆಯಲ್ಲ, ಇದರ ನಂತರದಲ್ಲಿ ಈ ಪ್ರಶ್ನೆ ಹುಟ್ಕೊಳ್ತಾ ಇರೋದು. ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಅಲ್ಲಿ ಅದು ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ಬರ್ತಾ ಇದೆ. ಹೈಕಮಾಂಡ್ ನಾಯಕರು ಎಚ್ಚರಿಕೆಯನ್ನು ಕೊಟ್ಟ ನಂತರದಲ್ಲಿ, ಸೂಚನೆಯನ್ನ ಕೊಟ್ಟ ನಂತರದಲ್ಲೂ ಕೂಡ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದು ಈಗ ಹೈಕಮಾಂಡ್ ನಾಯಕರು ಗರಂ ಆಗಿರೋದಕ್ಕೆ ಕಾರಣ. ಆ ರೀತಿ ನಮ್ಮ ಬಣದಲ್ಲಿ ಆಗೋದು ಬೇಡ, ಯಾವುದೇ ಬದಲಾವಣೆಯ ಮಾತುಗಳನ್ನ ನಾವಾಡೋದು ಬೇಡ, ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಈಗ ತಮ್ಮ ಬೆಂಬಲಿಗರಿಗೆ ಹಾಗಾದ್ರೆ ಈ ಔತಣಕೂಟದ ಮುಖಾಂತರವಾಗಿ ಟಾಸ್ಕ್ ಕೊಟ್ರ ಡಿಕೆ ಶಿವಕುಮಾರ್ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಅದಕ್ಕೊಂದಷ್ಟು ಪೂರಕವಾದಂತ ಅಂಶಗಳು ಕೂಡ ಈಗ ನಡೀತಾ ಇರೋದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾತಾಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಒಂದು ತಿಂಗಳ ನಂತರದಲ್ಲಿ ಹಾಗಾದ್ರೆ ಕ್ರಾಂತಿನ ಅನ್ನುವಂತ ಪ್ರಶ್ನೆ, ಒಂದು ತಿಂಗಳು ಮೌನ ಅಂತ ಹೇಳ್ತಾ ಇದ್ದಾರೆ ಗಡಿಗ ರವಿ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೀತಾನೆ ಇದೆ. ಈ ಡಿನ್ನರ್ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ನಡೆದಂತ ಔತಣಕೂಟದ ನಂತರದಲ್ಲಿ ಒಂದಷ್ಟು ಪ್ರಶ್ನೆಗಳು ಈಗ ಕೇಳಿ ಬರ್ತಾ ಇರೋದು. ಅದರಲ್ಲಿ ಆ ಔತಣಕೂಟದ ಸಂದರ್ಭದಲ್ಲಿ